ನಮಸ್ತೆ. ದೇವರ ಮನೆಯ ಪಕ್ಕದಲ್ಲೇ ಇರುವ ಮೂಡಿಗೆರೆ ತಾಲೂಕಿನಲ್ಲಿ ಬರುವ ದೇವವೃಂದ ಕ್ಷೇತ್ರದ ದರ್ಶನವನ್ನು ಮಾಡೋಣ ಬನ್ನಿ. ಶ್ರೀ ಪ್ರಸನ್ನ ರಾಮೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀ ಕ್ಷೇತ್ರ ದೇವವೃಂದ, ದಕ್ಷಿಣ ಕಾಶಿ ಎಂಬುದಾಗಿ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. ಹಿಂದೊಮ್ಮೆ ಈ ಪ್ರದೇಶವು ದಂಡಕಾರಣ್ಯವಾಗಿತ್ತು. ಶ್ರೀರಾಮನು ವನವಾಸ ಮಾಡಿದ್ದರಿಂದ ಈ ಕ್ಷೇತ್ರ ಅತ್ಯಂತ ಪವಿತ್ರ ಭೂಮಿ ಎಂಬುದಾಗಿ ಇವತ್ತು ಕೂಡ ಪರಿಗಣಿಸಲ್ಪಡುತ್ತೆ. ಇಲ್ಲಿಯ ಪ್ರಕೃತಿ ರಮ್ಯತೆಗೆ ಮನಸೋತು ದೇವತೆಗಳು ಸಮೂಹವಾಗಿ ಇಲ್ಲಿ ತಂಗಿದ್ದರಿಂದ ಇದನ್ನು ದೇವವೃಂದ ಎಂಬುದಾಗಿ ಕರೀತಾರೆ. ಇವತ್ತಿಗೂ ಕೂಡ ಆ ಹೆಸರು ಚಾಲ್ತಿಯಲ್ಲಿದೆ. ಪೌರಾಣಿಕವಾಗಿ ಕಪಿಲ ಮಹರ್ಷಿಗಳ ತಪೋಭೂಮಿಯೂ ಹೌದು. ಪರಶುರಾಮರ ಮಾತೃಹತ್ಯಾ ದೋಷ ಪರಿಹಾರವಾದ ಸ್ಥಳ ಈ ಪುಣ್ಯಭೂಮಿ. ಸ್ವಯಂ ಉದ್ಭವ ಲಿಂಗವಾಗಿದ್ದು ಪರಶುರಾಮರಿಗೆ ಶಿವ ಪ್ರತ್ಯಕ್ಷವಾಗಿದ್ದರಿಂದ ಶ್ರೀ ಪ್ರಸನ್ನ ರಾಮೇಶ್ವರ ಎಂಬ ಹೆಸರಿನಿಂದ ಇಲ್ಲಿಯ ಶಿವಲಿಂಗವನ್ನು ಕರೀತಾರೆ. ಕನ್ನಡದ ಪ್ರಥಮ ಅರಸರಾದ ಕದಂಬರ ಕಾಲದಲ್ಲಿ ಸರಿಸುಮಾರು ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿತ್ತು ಎಂಬುದಾಗಿ ದೇವಾಲಯದಲ್ಲಿ ಉಲ್ಲೇಖ ಇದೆ. ಯಾವುದೇ ಒಂದು ದೇವಸ್ಥಾನವನ್ನು ಬೇರೆ ಬೇರೆ ಅರಸರು ತಮ್ಮ ಆಳ್ವಿಕೆಗೆ ತೆಗೆದುಕೊಂಡಾಗ ಅದನ್ನು ಇನ್ನೂ ಕೂಡ ಶ್ರೀಮಂತಗೊಳಿಸ್ತಾ ಇದ್ದರು, ಅಭಿವೃದ್ಧಿಗೊಳಿಸ್ತಾ ಇದ್ದರು. ಅದೇ ರೀತಿ ಹೊಯ್ಸಳರು ಮತ್ತು ವಿಜಯನಗರದ ಸಾಮ್ರಾಜ್ಯದ ಅರಸರ ಕಾಲದಲ್ಲಿಯೂ ಕೂಡ ಈ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಹೊಂದಿತ್ತು. ಈ ದೇವಸ್ಥಾನದ ಇನ್ನೊಂದು ವಿಶೇಷ ವಜ್ರಪ್ರಸಾದ. ಇದರ ಹಿನ್ನೆಲೆ ಈ ಥರ ಇದೆ. ಪರಶುರಾಮರು ತಪೋನಿರತರಾಗಿದ್ದಾಗ ಒಂದು ಹಸು ಬಂದು ಹುತ್ತದ ಮೇಲೆ ಹಾಲು ಸುರಿಸುತ್ತಾ ಇತ್ತು. ಕುತೂಹಲಗೊಂಡ ಪರಶುರಾಮರು ಹುತ್ತವನ್ನು ಅಗೆಯಲು ಒಳಗಡೆ ಇದ್ದ ಉದ್ಭವ ಲಿಂಗದ ಶಿರೋಭಾಗಕ್ಕೆ ಕೊಡಲಿ ಪೆಟ್ಟು ತಾಗಿ ರಕ್ತ ಹರಿಯಿತು. ಪರಶುರಾಮರು ಅಂಗಚ್ಛೇದನ ದೋಷ ಪರಿಹಾರವಾಗಲು ಶಿವನನ್ನು ಕುರಿತು ತಪಸ್ಸು ಮಾಡಿದಾಗ ಶಿವನು ಪ್ರತ್ಯಕ್ಷನಾಗಿ ಅಂಗಚ್ಛೇದನ ದೋಷ ಮತ್ತು ಮಾತೃಹತ್ಯಾ ದೋಷವನ್ನು ಪರಿಹರಿಸಿದನು. ಛೇದನಗೊಂಡ ಭಾಗಕ್ಕೆ ಶ್ರೀ ಗಂಧವನ್ನು ಲೇಪಿಸಿದಾಗ ಮರು ದಿವಸಕ್ಕೆ ಕಪ್ಪು ಬಣ್ಣಕ್ಕೆ ತಿರುಗಿತು. ಈ ಗಂಧವನ್ನು ಯಾವ ಭಕ್ತರು ಧಾರಣೆ ಮಾಡುತ್ತಾರೋ ಅವರಿಗೆ ಸಮಸ್ತ ದೋಷ ಪರಿಹಾರವಾಗಿ ಇಷ್ಟಾರ್ಥ ನೆರವೇರುವುದರಿಂದ ಶ್ರೀ ಕ್ಷೇತ್ರದಲ್ಲಿ ಪ್ರತಿದಿನವೂ ವಜ್ರಪ್ರಸಾದವನ್ನು ಭಕ್ತಾದಿಗಳಿಗೆ ನೀಡುತ್ತಾರೆ. ಇಲ್ಲಿ ಪರಿವಾರ ದೇವತೆಗಳು ಇದ್ದಾರೆ. ಶ್ರೀ ವೀರಭದ್ರ ಸ್ವಾಮಿ, ಶ್ರೀ ಮಹಾಗಣಪತಿ, ಶಿವನ ಪತ್ನಿಯಾದ ಪಾರ್ವತೀದೇವಿ ಅಮ್ಮನವರು, ಶಿವನ ಆಪ್ತ ಶ್ರೀ ಚನ್ನಕೇಶವ ದೇವರು ಕೂಡ ಇಲ್ಲಿ ನೆಲೆನಿಂತಿದ್ದಾರೆ. ಇದೆಲ್ಲಕ್ಕೂ ಮುಕಟಪ್ರಾಯದಂತೆ ಶಿವನ ಉಗ್ರ ರೂಪವಾದ ಶ್ರೀ ಭೈರವೇಶ್ವರ ಸ್ವಾಮಿ ದೇವರು ಎಲ್ಲರ ಭಯವನ್ನು ನಿವಾರಣೆ ಮಾಡಲಿಕ್ಕೆ, ಅನುಗ್ರಹ ಮಾಡಲಿಕ್ಕೆ ನೆಲೆ ನಿಂತಿದ್ದಾರೆ. ಈ ದೇವಸ್ಥಾನದ ಪ್ರಮುಖ ಉತ್ಸವಗಳು ರಂಗಪೂಜೆ, ಮಕರ ಸಂಕ್ರಾಂತಿ, ಮಹಾಶಿವರಾತ್ರಿ ಮತ್ತು ಚಾಂದ್ರಮಾನ ಯುಗಾದಿ. ಹೀಗೆ ನೀವು ಮೂಡಿಗೆರೆ ಹತ್ರ ಬಂದರೆ ದೇವವೃಂದಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಬರೋ ದಿನಗಳಲ್ಲಿ ನಾನು ಬೇರೆ ಬೇರೆ ಕ್ಷೇತ್ರಗಳನ್ನು ಒಂದೊಂದಾಗಿ ನಿಮಗೆ ಇಲ್ಲಿ ಹಂಚಿಕೊಳ್ತೇನೆ. ನೀವು ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ಶುಭ ದಿನ.